ಈಗ ಸ್ವಲ್ಪ ಕಲ್ತಿದ್ದೀನಿ, ಸ್ವಲ್ಪ ದುಡ್ಡು ಉಳಿಸೋದು. ನನಗೋಸ್ಕರ ಅಂತ ಎಷ್ಟು ತಂದಿದ್ದಾಳು ಉಪ್ಪಿನಕಾಯಿನ, ಮಾವಿನಕಾಯಿ ಉಪ್ಪಿನಕಾಯಿ ಅಂತೆ. ಗೈಸ್ ಇಲ್ಲಿ ನೋಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಮನೆಯಿಂದ ಹೊರಗೆ ಹಾಕ್ತೀನಿ ಇವಾಗ ನಿನ್ನ. ಹೋಗು ನೋಡ್ತಾಳೆ, ನಾನು ಹಿಂಗೆ ಮಾಡ್ಬೇಕಾ ಡುಮ್ಮು ಅಂತ ಕೇಳ್ತಾಳೆ ಡುಮ್ಮು ನೋಡ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಣ್ಣ ಮತ್ತು ಅದಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಸೊ ನಾಳೆ ನಾವು ಸ್ವಲ್ಪ ಲ್ಯಾಂಡ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ವಿ. ಅಂದರೆ ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್, ಏನು ಮಾಡೋದು ಎತ್ತ ಅಂತ. ಸೈಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಟೈಮಿಂದ ಹೇಳ್ತಾ ಇದ್ದೆ ನಿಮಗೆ. ಸೊ ಬಟ್ ನನಗೆ ಇಷ್ಟ ಆಗೋ ಥರದ್ದು, ಓಕೆ ಆಗೋ ಥರದ್ದು ಅಥವಾ ಬಡ್ಜೆಟಲ್ಲಿ ಓಕೆ ಆಗೋವಂಥದ್ದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅದೇ ನಡೀತಾ ಇದೆ. ಸೊ ನಾಳೆ ಅಮ್ಮ ಎಲ್ಲೋ ನೋಡಿದ್ದಾರೆ ಅಂತ ಎಲ್ಲಿ ಏನು ಗೊತ್ತಿಲ್ಲ. ಸೊ ಅದಕ್ಕೆ ಅಣ್ಣ ಬರ್ತಾ ಇದ್ದಾನೆ. ಫ್ರಾಕ್ ಹಾಕೊಂಡಿರೋದ್ರೆ ಆಯ್ತಾಯ್ತು. ಸೊ ಗೈಸ್ ನಮ್ಮ ಅಣ್ಣಂಗೆ ಬಾ ಶಾಪಿಂಗ್ ಮಾಡೋಣ, ನನ್ನ ಬರ್ಡೇಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ನಾನು ಬರೋಲ್ಲ, ಬಟ್ಟೆ ತಂದಿಲ್ಲ ಅಂತವನೇ. ನಡಿಡು ಹೋಗಿ ಬರೋಣ ಅಂಗಡಿಗ. ನಾನು ಫ್ರಾಕ್ ಕೊಡ್ತೀನಿ, ಹಾಕೋ ಹೋಗೋಣ. ಪ್ರಿಟ್ಟಿ ಪ್ರಿನ್ಸಸ್ ಆಗ್ಬಿಟ್ಟು ಬಾ ನಮ್ಮ ಜೊತೆ. ನಾನು ಹೀಲ್ಸ್ ಕೊಡ್ತೀನಿ, ಫ್ರಾಕ್ ಕೊಡ್ತೀನಿ, ಶೇವ್ ಮಾಡ್ಕೊ, ಒಂಚೂರು ಮೇಕಪ್ ಮಾಡ್ಕೊಡ್ತೀನಿ. ಪ್ರಿಟ್ಟಿಯಾಗಿರಲ್ಲ ಇದು, ಚಬ್ಬಿ ಪ್ರಿನ್ಸಸ್, ಚಬ್ಬಿ ಪ್ರಿನ್ಸಸ್ ಇದು. ಇವ್ರಿಗೆ ಇವತ್ತೆಲ್ಲ ಹೋಗೋ ಮೂಡಿಲ್ಲ, ನನಗೆ ಇವತ್ತೆಲ್ಲರೂ ಹೋಗೋಣ ಮೂಡು. ಮನೇಲಿ ಒಂದು ಇರೋಕೆ ಆಗಲ್ಲ ಗೈಸ್. ನಾನು ಮನೆ ತೀತೆ ಅಂತ ಅಮ್ಮ ಫೋನ್ ಮಾಡಿತ್ತ, ಯಾರಿದ್ದಾರೆ ಮನೆ ಟೀ ಅಂತ. ದನ ಐತೆ ಮನೇಲಿ ಅದು. ನೀನು ಹೆಂಗಿರ್ತೀಯ ಶು ಮನೇಲಿ? ಇವನು ಇರ್ತಾನಲ್ಲ, ಹಿಂಸೆ ಕೊಡೋದು ಅವನಿಗೆ. ಅವನು ಸಾಕು ಬಿಟ್ಬಿಡೆ ತಾಯಿ, ನಾನು ಅವ್ರಿಗೂ ಹಿಂಸೆ ಕೊಡ್ತೀನಿ. ಗೈಸ್ ಇಲ್ಲಿ ನೋಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಎಷ್ಟೊತ್ತು ಕೂಲೆಲ್ಲ ಹೆಂಗೆ ಹಾರಾಡ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಒಂದು ರೂಮಲ್ಲಿ. ಸೊ ಈ ರೇಂಜ್ಗೆ ಮಳೆ ಬಂದರೆ ಫುಲ್ ಗಾಳಿ ಎಲ್ಲ ಹಾರಾಡ್ತಾ ಇರುತ್ತೆ. ಇವಾಗ ಮಳೆ ಬರ್ತಾ ಇದೆ, ಹೊರಗಡೆ ಹಿಂಗಿದೆ. ನಮ್ಮ ಪೋಕನು ಬಂದ್ಬಿಟ್ಲು ನೋಡೋಕೆ ಏನಾಗ್ತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಗೈಸ್ ಇವ್ರು ತರಕಾರಿ ಎಲ್ಲ ಏನೇನೋ ಎತ್ಕೊಂಬಂದವ್ರೆ ನಮ್ಮ ಮನೆಗೆ, ಫ್ರಿಡ್ಜಲ್ಲಿ ಇಡ್ತವ್ರೆ ಬಂದ್ಬಿಟ್ಟು. ಇವಾಗ ಏನು ಉಪ್ಪಿನಕಾಯಿ ಇದು? ನನಗೋಸ್ಕರ ಅಂತ ಎಷ್ಟು ತಂದಿದ್ದಾಳು ಉಪ್ಪಿನಕಾಯಿನ, ಮಾವಿನಕಾಯಿ ಉಪ್ಪಿನಕಾಯಿ ಅಂತೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ನಾನು ತಿನ್ಬೇಕು ಆಮೇಲೆ ಗೈಸ್. ಚಿಕ್ಕದಾಗ ಕಟ್ ಮಾಡಿರೋದಲ್ಲ. ಸೊ ಗೈಸ್ ಹೊಸ ಪರ್ಫ್ಯೂಮ್ನ ಯಶು ಮೇಲೆ ಸ್ಪ್ರೇ ಮಾಡಿ ತೋರಿಸ್ದೆ. ಯಶು ಹೆಂಗಿದೆ ಸ್ಮೆಲ್ ಮಾಡ್ಬಿಟ್ಟು ಹೇಳು. ಮೈಲ್ಡ್ ಆಗಿದೆ, ಚೆನ್ನಾಗೈತೆ. ಚೆನ್ನಾಗಿದೆಯಾ? ಇನ್ನೂ ಹಂಗೆ ಐತಿಲ್ಲಿ. ನಮ್ಮ ಅಣ್ಣನ ತೋರಿಸ್ಬೇಕು ಹೆಂಗಿದೆ ಅಂತ. ನಮ್ಮಣ್ಣ ಏನೋ ಅಡುಗೆ ಮಾಡ್ತವನೆ, ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಅವ್ರದ್ದು. ಮಜ್ಜಿಗೆ ಲಾಸ್ಟ್ ಟೈಮ್ ಗೈಸ್ ನಮ್ಮ ಮನೆಗೆ ಬಂದ್ಬಿಟ್ಟು ಇವ್ರಿಬ್ರೆ ಕುಡ್ಕೊಂಡು ಹೋಗೋರೆ. ನನಗೆ ಮಾಡೇ ಕೊಟ್ಟಿಲ್ಲ ಯಾರೂ. ಇಲ್ಲ ಕೊಟ್ಟಿದ್ದೆ, ಅಲ್ಲಿ ಇಟ್ಬಿಟ್ಟು ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಹೋಗಿದ್ದೀರ ನೀವು. ಹೌದಾ? ಇನ್ನೊಂಚೂರು ಖಾರ ಬೇಕಿತ್ತು ಅಂತ ಹೇಳ್ಬಿಟ್ಟು. ಯಾವ್ದ್ರ ಥರ ಇದೆ ಶೂ ಸ್ಮೆಲ್ ಅದ್ರದ್ದು? ಹೌ ಡು ಯು ಡಿಫೈನ್ ಇಟ್? ಒಂಥರ ಯಾವುದೋ ಚಾಕ್ಲೇಟ್ ಅನಿಸ್ತಿದೆ, ಬಟ್ ಗೊತ್ತಾಗ್ತಿಲ್ಲ. ಇಲ್ಲ ಯಾವುದೋ ಫ್ಲವರ್ ಥರ ಇಲ್ಲ ಅಲ್ವಾ? ಏನೋ ಒಂದು ಒಟ್ಟಿನಲ್ಲಿ ಅದು ಇನ್ನೂ ಸ್ವಲ್ಪ ಹೋದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಅದು ಪಾರ್ಟಿಗೆ ಚೆನ್ನಾಗಿ ತೋರ್ಸೋಣ ಅಂತ ಕಾಯ್ತಿದ್ದೀನಿ, ಬರಂಗಿಲ್ಲ ಈಚೆಗೆ. ನಮ್ಮಣ್ಣ ಲೋಟ ತಗೊಬಂದೆ. ಇವಾಗ ಸ್ಪ್ರೇ ಮಾಡ್ತೀನಿ ನೋಡು ಮುಂದೆನ್ಗೂ. ಮಜ್ಜಿಗೆ ಮಾಡಿ ಇರು ಹಂಗೆ ಸ್ಮೆಲ್ ಮಾಡೋದು. ಇವಾಗ ಮನೆಯಿಂದ ಹೊರಗೆ ಹಾಕ್ತೀನಿ ಇವಾಗ ನಿನ್ನ. ನೋಡಿ ಹೆಂಗಿದೆ ಅಂತ ನೋಡಕ್ಕೆ. ಇಲ್ಲಿ ಹೆಂಗಿದೆ ನನ್ಗೊಂದು ಕೊಡ್ಸಿ. ಇದೇ ಥರದ್ದು ಬ್ಲೂ ಕಲರ್ ಇದೊಂದು ಕೊಡ್ಸಿ ಆಯ್ತಾ? ಕೇಳಿದೆ ತಪ್ಪಾಯ್ತು, ವಾಪಸ್ ಇಟ್ಬಿಡ್ತೀನಿ ಇದನ್ನ. ಗೈಸ್ ಇವಾಗ ಅಪ್ಪ ಅಮ್ಮ ಬಂದ್ಬಿಟ್ಟು ಊಟ ಮಾಡ್ತವ್ರೆ. ನಾನು ನಮ್ಮಪ್ಪ ಸೇಮು ಅನ್ನಕ್ಕೆಲ್ಲ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ನಾನಂತೂ ಇವತ್ತು ಹಂಗೆ ತಿನ್ನೋದು, ಫುಲ್ ಖಾಲಿ ಆಯಿತು. ಇವಾಗ ಅಮ್ಮ ತಿಂತವ್ರೆ. ಆ್ಯಂಡ್ ನೇರ್ಲೆಣ್ಣು ತಂದವ್ರೆ. ಹುಳಗಳ ಇದೆಯಾ ಅಂತ ನಾನು ನೋಡ್ತಾ ಇದ್ರೆ ನಮ್ಮ ಅಣ್ಣ ಇದ್ರೆ ತಿನ್ನೋ ಪರವಾಗಿಲ್ಲ, ಹೊಟ್ಟೆ ಒಳಗೆ ಹೋಗುತ್ತೆ ಅಂತವನೇ. ಇವನು ಹುಳ ತಿನ್ನೋನು, ಇವನು ಬುಗಿ ಮ್ಯಾನ್. ಕಣ್ಣು ಚೆನ್ನಾಗಿ ಕಾಣುತ್ತೆ ಹುಳ ತಿಂದ್ರೆ ಅಂತ. ಈಗ ನನಗೆ ಭಯ ಆಗ್ತಿದೆ, ಹುಡುಕ್ತಾ ಇದ್ದೀನಿ ಎಲ್ಲರೂ ಇದೆಯಾ ಅಂತ. ಗೈಸ್ ಇವಾಗ ಊಟ ಆಗಿ ಪೋಕನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ. ಇವಳು ನೋಡಿ ನಾನು ಬರೋ ತನಕ ಬಿಡಂಗಿಲ್ಲ ಅವಳು. ಇವ್ರು ಕರೆದ್ರೂ ಹೋಗಂಗಿಲ್ಲ, ನನ್ನ ಜೊತೆನೇ ಹೋಗಬೇಕು ಅಂತ. ಅದಕ್ಕೆ ನಾನು ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ನಂದು ಚಡ್ಡಿ ಹಾಕೊಂಡಿದ್ದಲ್ಲ, ಇವಾಗ ಸ್ಕರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ಸುಮ್ಮನೆ ಇರಂಗಿಲ್ಲ ಅವಳು ಖುಷಿಗೆ. ಗೈಸ್ ಸುಮ್ಮನೆ ಕುತ್ಕೊಂಡು ಕೂರಿಸ್ಕೊಂಡಿದ್ದೀವಿ. ಈಗ ಓಪನ್ ನೋಡ್ರಿ ಹೆಂಗೆ ನೆಗಿತಾಳೆ ಅಂತ.
18 ಫ್ಲೋರ್ ಮತ್ತೆ ಯಾರು ಪ್ರೆಸ್ ಮಾಡಿದ್ರು ಅಂತ ಗೊತ್ತಿಲ್ವಲ್ಲ. ಒಳ್ಳೆ ಕತೆ. ನಾನು ಪಕ್ಕು ಇಬ್ರು ವೆಯ್ಟ್ ಮಾಡ್ತಾ ಇದೀವಿ ಹೋಗಕ್ಕೆ. ಅವಳು ನಾನೇ ನೋಡ್ತಾಳೆ. ಅವಳು ಮಾಡಿಸಲ ಯಶು ಹೋಗು ಗುರುಸ್ತಿದ್ದಾಳೆ. ತೋರಿಸ್ತಾಳೆ ಹೆಂಗ್ ಕುಣಿಯೋದು ಅಂತ. ಹೋಗು ನೋಡ್ತಾಳೆ. ನಾನು ಹಿಂಗೆ ಮಾಡ್ಬೇಕಾ ಡುಮ್ಮು ಅಂತ ಕೇಳ್ತಾಳೆ. ಡುಮ್ಮು ನೋಡ್ಬಿಟ್ಟು ಆಗ್ಲೇ ಕಾಣಿಸ್ತಿರೋ ಒಂದು ಆಡುದು ಏನ್ ಕುಯ್ 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 ಅಂತ. ನಮ್ಮ ಅಣ್ಣ ವಾಶ್ರೂಮ್ಗೆ ಹೋಗೋನೆ ಎಲ್ಲ ರೂಮ್ಗೆ ಹೋಗ್ಬಿಟ್ಟು ಕುಯ್ 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 ಅಂತವಳು. ಎಲ್ಲೋದ ಇವನು ಬಿಟ್ಟೋದ್ನ ಬಾಯ್ ಹೇಳ್ದಂಗೆ ಹೋದ್ನ ಅಂತ. ನಾನು ಸಖತ್ ಜಾಂಬಿ ಮೂವೀಸ್ ನೋಡ್ತೀನಿ ಗೈಸ್. ಇವಾಗ ಏನು ಅನಿಸ್ತಿತ್ತು ಅಂತಂದರೆ ಎಲ್ಲ ಫ್ಲೋರಲ್ಲೂ ಜನ ಒತ್ಬಿಟ್ಟು ಹೋಗಿದ್ದಾರೆ ಆಯ್ತಾ ಬಟನ್ಸ್ನ. ಸೊ ದಟ್ ಅದು ಲಿಫ್ಟ್ ಪದೇ ಪದೇ ಓಪನ್ ಆಗ್ತಾನೆ ಇದೆ. ಸೊ ಹಾಗಾಗಿ ಜಾಂಬಿ ರೋಗ ಏನಾದ್ರು ಬಂದ್ಬಿಟ್ರೆ ಏನಾಗ್ಬೋದು? ಪೋಕು ಮಳೆ ಬಂದಿದೆ ಬಿಡು, ಮಳೆ ಬಂದಿದೆ ಬಿಡು. ಸೊ ಜಾಂಬಿ ಅಪಾಕ್ಲಿಪ್ಸ್ ಆದರೆ ಫಸ್ಟು ನಮ್ಮ ಪೋಕನೇ ಓಡೋಗ್ತಾಳೆ ಅವ್ರ ಹತ್ರ. ಏನು ಮಾಡ್ತಾರೆ ಕಳ್ಳ ಮಕ್ಕಳು ನೋಡ ಅಂತೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ನೋಡಿ ಮಳೆ ಎಲ್ಲ ಬಂದು ನೆಲ ಎಲ್ಲ ನೀರಾಗ್ಬಿಡಿದೆ ಇಲ್ಲಿ. ಸೊ ನಾವು ಯಾವಾಗಲೂ ಇಲ್ಲಿಂದನೇ ಕರ್ಕೊಂಡು ಹೋಗೋದು ನಮ್ಮ ಪೋಕನ ವಾಕಿಗೆ. ಯಶು ಅಮ್ಮನ ಚಪ್ಪಲಿ ಹಾಕೊಂಬಂದಿದ್ದಾಳೆ. ನಾನು ಅಮ್ಮಂದು ಹಾಕೊಂಬಂದಿದ್ದೀನಿ. ನಮ್ದೊಂದು ಚಪ್ಪಲಿನೇ ಇಲ್ಲ ನಮ್ಮ ಮನೇಲಿ ಅನ್ಸುತ್ತಲ್ಲ ಯಶು? ನಂದೊಂದು ಚೂರು ಏನಾದ್ರು ಹಾಳಾಗ್ಬಿಟ್ಟು ನಾನು ತೆಗೆದು ಬಿಸಾಕ್ತಾ ಇರ್ತೀನಿ. ನಂದು ಗಲೀಜಾದರೂ ಹಂಗೆ ಮಾಡ್ತಿದ್ದೆ ಗೈಸ್ ಮುಂಚೆ. ಈಗ ಸ್ವಲ್ಪ ಕಲ್ತಿದ್ದೀನಿ, ಸ್ವಲ್ಪ ದುಡ್ಡು ಉಳಿಸೋದು. ಆದರೂ ಹಂಗೆ ಖರ್ಚು ಮಾಡ್ತೀನಿ ಗೈಸ್. ನಾನು ದುಡ್ಡು ಉಳಿಸ್ತೀನಿ ಅಂತಂತ ಹೇಳಲ್ಲ ಗೈಸ್. ನಮ್ಮ ಡಾಗ್ ನಾವು ಓಡಿಸ್ತಾ ಇದ್ದೆ. ಅವಳು ನಾನು ಬರ್ತೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗ್ತಾ ಇದ್ಲು. ಈಗ ಅಲ್ಲಿ ಹೋಗಲ್ಲ ನೋಡಿ ಅಣ್ಣ ಹತ್ರ. ಹೋಗವಾ ಈಗ ನೋಡ್ರಿ ಓಡ್ ಬರ್ತಾಳೆ ಬೇಗ. ಸ್ಟ್ರೈಟಾಗಿ ಓಡಲ್ಲ ನೋಡ್ರಿ, ಕ್ರಾಸ್ ಆಗಿ ಓಡ್ತಾಳೆ ಅವಳು ತಿಮ್ಮಿ. ಕಡೆಯಿಂದ ಕಡೆ ಕಡೆಯಿಂದ ಕಡೆ ಹಿಂಗೆ ಎಕ್ಸರ್ಸೈಸ್ ಮಾಡ್ಸೋದು ನೋಡಿ ಅವಳಿಗೆ. ಇವತ್ತು ವೆದರ್ ಸಖತ್ ಕೋಲ್ಡ್ ಇದೆ ಹೊರಗಡೆ. ಕೋಲ್ಡ್ ಅಂತ ಹೇಳೋಕ್ಕಾಗಲ್ಲ, ತಣ್ಣಗಿದೆ. ಸ್ವಲ್ಪ ಎಲ್ಲರೂ ಗಾಡೀಲಿ ಹೋದರೆ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ನಾರ್ಮಲ್ ಆಗಿದೆ, ಪರವಾಗಿಲ್ಲ.